ಕ್ರಿಸ್ತನಲ್ಲಿ ಸಹೋದರ ಸಹೋದರಿಯರೇ, ಯೇಸುವಿನ ಅಮೂಲ್ಯ ನಾಮದಲ್ಲಿ ವಂದನೆಗಳು. 38 ವರ್ಷಗಳಿಂದ ರೋಗಿಯಾದ ಮನುಷ್ಯನಿಗೆ ಯೇಸು ಕೇಳಿದ ಪ್ರಶ್ನೆ. ಇಲ್ಲಿ ನಾವು ಮನುಷ್ಯನ ಸಹಾಯಕತೆ ಹಾಗೂ ಕ್ರಿಸ್ತನ ಶಕ್ತಿ ಅಥವಾ ದೈವಿಕ ಸಾಮರ್ಥ್ಯವನ್ನು ನೋಡ್ತೇವೆ. ಯಾರಿಗೆ ಸ್ವಸ್ಥವಾಗಲು ಮನಸ್ಸಿಲ್ಲ? ಅಸ್ವಸ್ಥರಾದವರೆಲ್ಲರಿಗೂ ಕೂಡ ಮನಸ್ಸಿದೆ ಅಲ್ಲವೇ? ಆದರೆ ಇಲ್ಲಿ ಯೇಸುವಿನ ಪ್ರಶ್ನೆಯು ಆತನನ್ನು ಸ್ವಪರೀಕ್ಷೆಗೆ ನಡೆಸಿತು. ಆತನು ನಿರಾಶೆಯಲ್ಲಿ ಮುಳುಗಿ ಹೋಗಿದ್ದಾನೋ, ತನ್ನ ಬಲಹೀನತೆಯೊಂದಿಗೆ ರಾಜ್ಯ ಸಂಧಾನ ಮಾಡಿಕೊಂಡಿದ್ದಾನೋ, ಅಥವಾ ನಿರೀಕ್ಷೆ ಆತನಲ್ಲಿ ಜೀವಂತವಾಗಿದೆಯೋ? 38 ವರ್ಷಗಳಿಂದ ಕಾಯುತ್ತಿದ್ದ ವ್ಯಕ್ತಿಯ ಪ್ರತಿಕ್ರಿಯೆ ಹೇಗಿದ್ದೀತು? ಆತನ ಪ್ರತಿಕ್ರಿಯೆ ಸಕಾರಾತ್ಮಕವಾಗಿತ್ತು. ಸ್ವಸ್ಥತೆ ಹೊಂದಲು ಮನಸ್ಸಿಟ್ಟು, ಆದರೆ ಸಹಾಯ ಮಾಡಲು ಯಾರೂ ಇರಲಿಲ್ಲ. ಯೇಸುವಿನ ಸಾಮರ್ಥ್ಯದೆಡೆಗೆ ತೀವ್ರ ಬಯಕೆ ಆತನ ಪ್ರಥಮ ಪ್ರಾಶಸ್ತ್ಯವಾಗಿತ್ತು, ಅವಶ್ಯಕವಾದಂತಹ ಸಂಗತಿಯಾಗಿತ್ತು. ನಮ್ಮ ಮನಸ್ಸು ಯೇಸುವಿನ ಶಕ್ತಿಯೊಂದಿಗೆ ಸಹಕರಿಸಿದಾಗ ಮಹತ್ಕಾರ್ಯಗಳು ನಡೆಯಲು ಸಾಧ್ಯ. ಆತನಿಗೆ ಯೇಸು ಎದ್ದು ನಿನ್ನ ಹಾಸಿಗೆಯನ್ನು ಹೊತ್ತುಕೊಂಡು ನಡೆ ಅಂದಾಗ ಆತನಿಗೆ ಹೇಗಾಗಿರಬೇಕು? ಸತ್ಯವೇದ ತಿಳಿಸುತ್ತದೆ, ಆ ಕ್ಷಣವೇ ಆ ಮನುಷ್ಯನು ಸ್ವಸ್ಥನಾಗಿ ತನ್ನ ಹಾಸಿಗೆಯನ್ನು ಹೊತ್ತುಕೊಂಡು ನಡೆದನು. ಯೇಸು ಆತನಿಗೆ ಅಸಾಧ್ಯವಾದ್ದನ್ನು ಪ್ರಯತ್ನಿಸಲು ಆಜ್ಞಾಪಿಸಿದರು. ಯೇಸುವನ್ನು ನಂಬಿ ಮಾಡಿದ ಪ್ರಯತ್ನಕ್ಕೆ ಜಯವಿದೆ. ಅದರಲ್ಲಿ ಸ್ವಸ್ಥತೆ ಹೊಂದಿಕೊಂಡೇ ಎದ್ದು ನಿಂತ, ಹೊತ್ತುಕೊಂಡನು, ನಡೆದನು. ಯೇಸುವಿನೊಂದಿಗೆ ನಮಗೆಲ್ಲಾ ಸಂಗತಿಗಳಲ್ಲಿ ಜಯವಿದೆ. ಪಾಪ ಎಂಬ ರೋಗಕ್ಕೆ ಸ್ವಸ್ಥರಾಗಲು ಮನಸ್ಸುಂಟು? ಅನ್ಯಾಯ, ಬಲಾತ್ಕಾರ, ದಬ್ಬಾಳಿಕೆ, ಸೈತಾನನ ತಂತ್ರೋಪಾಯಗಳಿಂದ ಬಿಡುಗಡೆ ಹೊಂದಲು ಬಯಸುತ್ತೀರೋ? ಚಿಂತಿಸಬೇಡಿ. ಎಂಥ ಪಿಂಡವಾದ ದುರವಸ್ಥೆಗಳಿಂದ ಬಿಡಿಸಲು ಯೇಸು ಶಕ್ತನಾಗಿದ್ದಾನೆ. ನಮಗೆ ಸಹಾಯ ಮಾಡ್ತಾರಿಲ್ಲ ಎಂದು ಕೊರಗಬೇಡಿ. ಯೇಸುವಿನ ರಕ್ತವು ಸಕಲ ಪಾಪ ನಿವಾರಣೆ ಮಾಡಿ ನಮ್ಮನ್ನು ಶುದ್ಧಿ ಮಾಡ್ತದೆ. ಮನಸ್ಸಿದ್ದರೆ ಮಾರ್ಗವಿದೆ ಪ್ರಿಯರೇ. ಆಮೆನ್.